ನಾನು ರವಿ ಸರ್ದು ಸಿನಿಮಾ ಮಾಡೋದು ಅದು ನನ್ನ ಇದರಲ್ಲಿ ಇಲ್ವೇ ಇಲ್ಲ. ಕಲ್ಪನೆನೇ ಇಲ್ಲ. ರವಿ ಸರ್ ಸಿನಿಮಾ ಅಂತಂದರೆ ಅಲ್ಲಿ ನಮ್ಮ ಗುರುಗಳು ಹಂಸಲೇಖ ಸರ್ ಆ ಕಾಂಬಿನೇಷನು. ಈ ಸಿನಿಮಾಕ್ಕೆ ಅವಕಾಶ ಬಂದಾಗ ನಾನು ಮಾಡಲ್ಲ ಅಂತ ಕೂತ್ಬಿಟ್ಟೆ. ಪ್ರೊಡ್ಯೂಸರು ತೆಲುಗಿನವರು. ಇದು ಅವ್ರಿಗೆ ವಿಚಿತ್ರ. ಅಲ್ಲೇ ಒಂದು ರವಿಚಂದ್ರನ್ ಅವರ ಸಿನಿಮಾನ ಇವನು ಮಾಡಲ್ಲ ಅಂತಾನೆ. ಇವನು ಯಾವನೇ ಹುಚ್ಚ? ಸೊ ಅವ್ರು ಮತ್ತೆ ಬಂದರು. ಅಡ್ವಾನ್ಸ್ ಕೊಟ್ಟಿದ್ದು ಹಾಗೆ ನಾವು ತಗೊಳ್ಳಿಲ್ಲ, ಟೇಬಲಲ್ಲಿ ಹಾಗೆ ತಗೊಂಡೋಗಿ ಅಂತಂದ್ರೆ ಅವ್ರು ತಗೊಂಡೋಗ್ಲಿಲ್ಲ. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಬಾಬು ಚಂಪಕಧಾಮ ಅಂತ ಅವ್ರೇನು ಮಾಡಿದ್ರು, ನಮ್ಮ ಲ್ಯಾಂಡ್ಲೈನಿಂದ ರವಿ ಸರ್ಗೆ ಅವರ ಆಫೀಸಿಗೆ ಫೋನ್ ಮಾಡಿದ್ರು. ಆ ಪುಣ್ಯಕ್ಕೆ ರವಿ ಸರ್ ತಗೊಂಡ್ರು. ನನಗೆ ಕೊಟ್ಟರು ಫೋನ್. ರವಿ ಸರ್, ಮನೋಹರ್ ಏನು ಮನೋಹರ್ ನಿಮ್ಮ ಪ್ರಾಬ್ಲಮ್ಮು? ಇಲ್ಲ ಸರ್, ಅದು ಸಾರ್ ಮಾಡುವಂಥದ್ದು. ನಾನು ಯಾರೀ ನೀವು ನಿಮ್ಗೆ ಹೇಳೋದು? ಸಾರ್ಗೆ ಇನ್ನೊಂದು ಸಿನಿಮಾ ಪ್ರೀತಿಸೋತಪ್ಪ ಆಗಲೇ ಕೊಟ್ಟಿದ್ದೀವಿ, ಪ್ರೊಡ್ಯೂಸರ್ ಡಿಸಿಷನ್ ಇದು, ನಂದು ಅಲ್ಲ ನಿಮ್ಮದು ಅಲ್ಲ, ನೀವೆಲ್ಲ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಕರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂದರು. ಫೋನ್ ಇಟ್ಟರು. ಇವಾಗ ನಾನು ಮುಲಾಜಿಗೆ ಸಿಗಾಕ್ಕೊಂಡೆ.